ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮತ್ತೊಂದು ಮಂಗಳೂರಿನ ವಿಡಿಯೋ. ನಿಮಗೆ ಗೊತ್ತಿಲ್ಲ ಅನ್ಕೊಂತೀನಿ, ಮಂಗಳೂರು ನಮ್ಮ ಕರ್ನಾಟಕದ 4ನೇ ಅತಿ ದೊಡ್ಡ ನಗರ ಅಂತ ಪ್ರಸಿದ್ಧಿಯಾಗಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ಅತಿ ದೊಡ್ಡ ಕರಾವಳಿ ನಗರ ಕೂಡ ಮಂಗಳೂರೇ. ಪಶ್ಚಿಮ ಘಟ್ಟದ ಸುಂದರ ದಟ್ಟ ಅರಣ್ಯಗಳು ಮತ್ತು ಅರಬ್ಬಿ ಸಮುದ್ರದ ಕರಾವಳಿ ತೀರ ಇದಕ್ಕೆ ಭೂಷಣ. ಮಂಗಳೂರು ಕಡಲ ತೀರಗಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಕಾರ್ಖಾನೆಗಳಿಗೂ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ಮತ್ತೆ ಅನೇಕ ದೇವಸ್ಥಾನಗಳು, ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಕೂಡ ಇಲ್ಲಿವೆ. ಒಂದು ಊರಿಗೆ ಒಂದ್ ಹೆಸರಿರುತ್ತೆ, ಎರಡು ಹೆಸರಿರುತ್ತೆ. ಆದ್ರೆ ಮಂಗಳೂರಿಗೆ ಎಷ್ಟು ಹೆಸರಿದೆ ಅಂತ ಗೊತ್ತಾ ನಿಮ್ಗೆ? ತುಳು ಭಾಷೆಯವರು ಇದನ್ನ ಕುಡ್ಲಾ ಅಂತ ಕರೀತಾರೆ. ಕುಡ್ಲಾ ಅಂದ್ರೆ ಸಂಗಮ. ಪಾಲ್ಗುಣಿ ಮತ್ತು ನೇತ್ರಾವತಿ ನದಿಗಳ ಸಂಗಮ ಆಗೋದ್ರಿಂದ ಇದನ್ನ ಕುಡ್ಲಾ ಅಂತ ಕರೀತಾರೆ. ಮತ್ತೆ ಆಂಗ್ಲರು ಅಂದ್ರೆ ಬ್ರಿಟಿಷರು ಇದನ್ನ ಮ್ಯಾಂಗ್ಳೂರ್ ಅಂದ್ರು. ಮಲಯಾಳಿಗಳು ಮಂಗಳಾಪುರ ಅಂತಾರೆ. ಬ್ಯಾರಿ ಭಾಷೆ ಮಾತಾಡೋರು ಮಾಯ್ಕಲ್ ಅಂತ ಕರೀತಾರೆ. ಕೊಂಕಣಿಯವರು ಪಡಿಯಾಲ ಅಂತ ಕರೀತಾರೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಆಗ್ತಿದ್ದೀನಿ ಅಂತ ನೀವು ಅನ್ಕೊಬಹುದು. ಮಂಗಳೂರಿಗೆ ಮಂಗಳೂರು ಅಂತ ಹೆಸರು ಬರೋದಕ್ಕೆ ಕಾರಣನೇ ಈ ಮಂಗಳಾದೇವಿ ದೇವಸ್ಥಾನ. ಮಂಗಳಾದೇವಿ ದೇವಸ್ಥಾನದಲ್ಲಿ ಗಣಪತಿ ಮತ್ತು ರಕ್ತೇಶ್ವರಿ ಮತ್ತು ಗುಳಿಗ ದೇವರ ಆರಾಧನೆ ಕೂಡ ಮಾಡ್ತಾರೆ. ಇದರ ಹಿನ್ನೆಲೆ ಏನು, ದೇವಸ್ಥಾನದ ಇತಿಹಾಸದ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರಾದ ಚಂದ್ರಶೇಖರ ಐತಾಳ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಪುರಾಣ ಪ್ರಸಿದ್ಧವಾದಂತಹ ಮಂಗಳೂರಿನಲ್ಲಿ ಮಹಾತಾಯಿ ಇಲ್ಲಿ ನೆಲೆಸಿದ್ದಾಳೆ. ಪರಶುರಾಮ ದೇವರಿಗೆ ಸಿಕ್ಕಿದಂತಹ ನಮ್ಮ ಈ ವಿಗ್ರಹ ಮಹಾತಾಯಿಯ ಪೂರ್ಣ ಸಾನ್ನಿಧ್ಯ ಅಂತ ಹೇಳಿದರೆ ಶಿವ ಪಾರ್ವತಿಯರು ಒಟ್ಟಿಗೆ ಇರುವುದು ಅಂತ ಸಂಕಲ್ಪ. ಮಂಗಳಾದೇವಿ ಎನ್ನುವಂತಹ ಹೆಸರಿನಿಂದ ದೇವರನ್ನು ಇಲ್ಲಿ ಕರೆಯುವ ಕಾರಣ ಮಂಗಳೂರು ಅಥವಾ ಮಂಗಳಾಪುರ ಎನ್ನುವಂತಹ ಹೆಸರು ಬಂದದ್ದು. ತದನಂತರ ಕಾಲಕ್ರಮೇಣ ಮತ್ಸ್ಯೇಂದ್ರನಾಥ ಹಾಗೂ ಗೋರಕ್ಷನಾಥ ಎನ್ನುವಂತಹ ನಾಥ ಪರಂಪರೆಯ ಮುನಿಗಳು ಇಲ್ಲಿ ಬರುವಾಗ ಅವರಿಗೆ ಗೋಚರವಾಗಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ತ್ರೈಕಾಲಿಕ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಹಾಪೂಜೆಗಳು ಇಲ್ಲಿ ನೆರವೇರ್ತಾ ಇದೆ. ಅದೇ ರೀತಿಯಾಗಿ ವಿಶೇಷವಾಗಿ ಪಂಚಪರ್ವಗಳು ಅಂತ ಹೇಳಿದರೆ ಚೌತಿ, ನವರಾತ್ರಿ, ಅದೇ ರೀತಿಯಾಗಿ ದೀಪಾವಳಿ, ವಾರ್ಷಿಕ ಉತ್ಸವಗಳು ಇದೆಲ್ಲ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ನವರಾತ್ರಿಯಲ್ಲಿ 9 ದಿವಸ ಆ ಮಹಾತಾಯಿಯನ್ನು ಆರಾಧನೆ ಮಾಡೋದು. ವಿಜಯದಶಮಿ ದಿವಸ ಮಹಾರಥೋತ್ಸವಾದಿಗಳು ನಡೀತದೆ. ಅದೇ ರೀತಿಯಾಗಿ ಕ್ಷೇತ್ರದ ಆರಾಧ್ಯ ದೈವಗಳಾದಂತಹ ರಕ್ತೇಶ್ವರ, ನಂದಿಕೋಣ, ಗುಳಿಗ ಇವುಗಳು ಇಲ್ಲಿ ನೆಲೆಸಿದ್ದಾರೆ. ಅವರಿಗೂ ವರ್ಷಾವಧಿ ಜಾತ್ರೆಯ ಸಂದರ್ಭದಲ್ಲಿ ನೇಮೋತ್ಸವ ನಡೆಯಲಿಕ್ಕಿದೆ. ಮಹಾತಾಯಿಯ ಈಗ ಧನುರ್ಮಾಸ ಆದ ಕಾರಣ ಮಹಾತಾಯಿಗೆ ವಿಶೇಷವಾದಂತಹ ಪೂಜೆ ಬೆಳಿಗ್ಗೆ, ತದನಂತರ ಮಹಾಪೂಜೆ 1 ಗಂಟೆಗೆ ನಡೆಯಲಿಕ್ಕಿದೆ. ದೇವರ ವಿಶೇಷ ಸಾನ್ನಿಧ್ಯದಿಂದಾಗಿ ಇಲ್ಲಿ ಸ್ವಯಂವರ ಪಾರ್ವತಿ ಪೂಜೆ ಅತ್ಯಂತ ಬಹಳ ಪ್ರೀತಿಯಾದಂತಹ ಪೂಜೆ. ಕಂಕಣ ಬಲ ಯಾರಿಗೆ ಬೇಕು ಅವರೆಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿದಲ್ಲಿ ಅವರಿಗೆಲ್ಲರಿಗೂ ಅವರ ಇಷ್ಟಾರ್ಥಗಳು ನೆರವೇರಿಸ್ತದೆ ಎನ್ನುವಂತಹ ಪ್ರತೀತಿ.
ಆ ಮಹಾತಾಯ ಪೂರ್ಣಾನುಗ್ರಹ ಲೋಕಕ್ಕೆ. ಅದೇ ರೀತಿಯಾಗಿ ಭಕ್ತಾದಿಗಳಿಗಿದ್ದು ಇದೇ ರೀತಿ ದೇವರ ಆರಾಧನೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲರಿಗೂ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡು. ಮಂಗಳಾದೇವಿ ದೇವಸ್ಥಾನದ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇನ್ನೂ ಹೆಚ್ಚಿನ ಮಾಹಿತಿನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಮಂಗಳೂರಿಗೆ ಬಂದಾಗ ಈ ಮಂಗಳಾದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದೇ ಥರ ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.